ತಾಯಂದರಿಗೆ ಎದೆ ಹಾಲಿನ ಸಮಸ್ಯೆ ಬಂದಿರುತ್ತೆ. ತುಂಬ ಸಂಕಟ ಅನ್ಸುತ್ತೆ. ತನ್ನ ಮಗುವಿಗೆ ತಾನು ಹೊಟ್ಟೆ ತುಂಬ ಹಾಲು ಕುಡಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವ ಒಂದು ಬೇಜಾರು. ಹಾಲು ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ. ಮಕ್ಕಳಿಗೂ ಕೂಡ ತುಂಬ ತೊಂದರೆ ಆಗುತ್ತೆ, ತಾಯಿಗೂ ಕೂಡ. ಸಣ್ಣ ಮಕ್ಕಳಂದ್ರೆ ದೇವರ ಸಮಾನ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೆ ಭಕ್ತಿಯ ಶರಣಾರ್ಥಿ. ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ತಾಯಂದರಿಗೆ ಎದೆ ಹಾಲಿನ ಸಮಸ್ಯೆ ಬಂದಿರ್ತದೆ. ಅಂದರೆ ಹಾಲು ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ. ಮಕ್ಕಳಿಗೂ ಕೂಡ ತುಂಬ ತೊಂದರೆ ಆಗುತ್ತೆ, ತಾಯಿಗೂ ಕೂಡ. ತುಂಬ ಅದನ್ನು ನೋಡಿ ತುಂಬ ಸಂಕಟ ಅನಿಸುತ್ತೆ. ತನ್ನ ಮಗುವಿಗೆ ತಾನು ಹೊಟ್ಟೆ ತುಂಬ ಹಾಲು ಕುಡಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವ ಒಂದು ಬೇಜಾರು. ಅಂಥವ್ರಿಗೆ ಹಾಲನ್ನು ಸರಿಯಾಗಿ ಸಮರ್ಪಕವಾಗಿ ಉತ್ಪತ್ತಿ ಮಾಡಲಿಕ್ಕೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಿ ಮತ್ತಲ್ಲಿ ಕ್ಷೀರ ಗ್ರಂಥಿಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಮನೆಮದ್ದನ್ನು ಒಂದಿಷ್ಟು ಆಯುರ್ವೇದ ಉಪಚಾರಗಳನ್ನು ಹೇಳಿಕೊಡ್ತೇನೆ. ಅಂಥವ್ರು ಏನು ಮಾಡಬೇಕಂದ್ರೆ, ಆಳವಿ ಅಂತ ಸಿಗುತ್ತೆ. ಆಳವಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಆಳವಿ ಅಂತ ಕರೀತಾರೆ. ಆಳವಿ 1-2 ಚಮಚ ನೆನೆಸಿ ಅದನ್ನು ಬೆಳಗ್ಗೆ ಎದ್ದು ಚೆನ್ನಾಗಿ ಕುದಿಸಿ ಅದಕ್ಕೆ ಬೆಲ್ಲ ಮತ್ತು ತುಪ್ಪ ಹಾಕಿ ಅದನ್ನು ಕುಡಿಯೋದು ಬೆಳಗ್ಗೆ 1 ಲೋಟ ಆಳವಿ. ಅದಾಗಿ 1 ತಾಸಿನ ನಂತರ ನೀವೇನು ಮಾಡಬೇಕಂದ್ರೆ, ಒಂದು ಉಂಡೆಯನ್ನು ಸೇವನೆ ಮಾಡೋದು. 1-2 ಉಂಡೆ, ಲಾಡು ಅಂತ ಏನು ಕರೀತಾರಲ್ಲ, ಅದನ್ನು ಹೆಂಗೆ ಮಾಡಬೇಕಂದ್ರೆ, ಅಂಟನ್ನು ತಿನ್ನೋ ಅಂಟು ಬರ್ತದೆ, ಅದನ್ನು ತುಪ್ಪದಲ್ಲಿ ಹುರಿದು ಮತ್ತು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಖರ್ಜೂರ, ವಾಲ್ನಟ್ಟು ಇಂಥವೆಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ತುಪ್ಪದಲ್ಲಿ ಹುರಿದು, ಆಮೇಲೆ ಒಣ ಕೊಬ್ಬರಿಯನ್ನು ತುರಿದು ಅದರಲ್ಲಿ ಹಾಕಬೇಕು. ಇವಿಷ್ಟೆಲ್ಲ ಪದಾರ್ಥಗಳನ್ನು ಮಿಶ್ರಣ ಮಾಡಿಕೊಂಡು ಅದರಲ್ಲಿ ಬೆಲ್ಲವನ್ನು ಪಾಕ ಮಾಡಿ ಹಾಕಿ ಅದನ್ನು ಉಂಡೆ ಕಟ್ಟಬೇಕು. ಅಂಥದ್ದು ಎಷ್ಟು ಗಾತ್ರದ ಉಂಡೆ ಇರಬೇಕಂದ್ರೆ, ಕನಿಷ್ಠ ಒಂದು 50 ಗ್ರಾಮ್ನಷ್ಟು, 50ರಿಂದ 70 ಗ್ರಾಮ್ನಷ್ಟು ಗಾತ್ರದಷ್ಟು ಉಂಡೆ ಇರಬೇಕು. ಆ ಉಂಡೆಯನ್ನು 2ರಿಂದ 3 ಉಂಡೆಗಳನ್ನು ತಿನ್ನಬೇಕು. ತಿಂದ ಮೇಲೆ ಏನು ಮಾಡ್ಬೇಕಂತ ಹೇಳಿದ್ರೆ, ಮುಖ್ಯವಾಗಿ ಒಂದು ಅರ್ಧ ಲೋಟ ಹಸುವಿನ ಹಾಲನ್ನು ಸೇವನೆ ಮಾಡಬೇಕು. ಇದಿಷ್ಟು ಮಾಡಿದ್ರೆ ಇದು ಉತ್ತಮವಾಗಿ ಆ ಒಂದು ದುಗ್ಧ ಗ್ರಂಥಿಗಳನ್ನು, ದುಗ್ಧ ಅಂಶವನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಆಹಾರವಾಗಿ ಕೆಲಸ ಮಾಡುತ್ತೆ. ಇನ್ನಿದಾದ ಮೇಲೆ ಆಯುರ್ವೇದ ಮನೆಮದ್ದುಗಳಂದರೆ ಶತಾವರಿ ಅಂತ ಬರುತ್ತೆ. ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ಇದು. ಶತಾವರಿ ಚೂರ್ಣ 1ರಿಂದ 1.5 ಚಮಚದಷ್ಟು ಅದನ್ನು ಅರ್ಧ ಲೋಟ ಹಸುವಿನ ಹಾಲಿಗೆ ಹಾಕಿ ಅದರಲ್ಲಿ 1 ಚಮಚ ಹಸುವಿನ ತುಪ್ಪವನ್ನು ಬೆರೆಸಿ 1 ಚಮಚ ಬೆಲ್ಲದ ಪುಡಿಯನ್ನು ಹಾಕಿ ಅದನ್ನು ಸೇವನೆ ಮಾಡೋದು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ. ಇದಿಷ್ಟನ್ನು ಮಾಡಿ ನೋಡಿ, ಹಾಲು ತುಂಬ ಚೆನ್ನಾಗಿ ನಮ್ಮ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಪೂರಕವಾಗಿ ಮಗುಗೆ ಬೇಕಾದಷ್ಟು ಉತ್ಕೃಷ್ಟವಾದಷ್ಟು ಹಾಲು ಎದೆಯಲ್ಲಿ ನಮಗೆ ಉತ್ಪತ್ತಿಯಾಗುತ್ತೆ. ಆಮೇಲೆ ಮೆಂತ್ಯ ನೆನೆಸಿ ತಿನ್ನೋದು ಕೂಡ ಹಾಲಿನ ಉತ್ಪತ್ತಿಗೆ ಒಳ್ಳೆಯದು. ಮತ್ತು ಜೀರಿಗೆ ಕಷಾಯವನ್ನು ಕುಡಿಯೋದ್ರಿಂದ ಒಂದು ಗರ್ಭಕೋಶನೂ ಶುದ್ಧೀಕರಣ ಆಗುತ್ತೆ, ಹಾಲಿನ ಉತ್ಪತ್ತಿನೂ ಕೂಡ ಚೆನ್ನಾಗಿ ಆಗುತ್ತೆ. 1 ಚಮಚ ಜೀರಿಗೆಯನ್ನು 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಅದನ್ನು ಶೋಧಿಸಿ ಕುಡಿಸೋದು ಆಹಾರದ ನಂತರ ಬೆಳಗ್ಗೆ ಸಂಜೆ. ಆಮೇಲೆ ಮೆಂತ್ಯ ಪಲ್ಯನ ಪ್ರತಿನಿತ್ಯ ತಿನ್ನಿಸೋದು, ಸಬ್ಬಸ್ಗಿ ಪಲ್ಯನ ಪ್ರತಿನಿತ್ಯ ತಿನ್ನಿಸೋದು. ಆ ಸೊಪ್ಪನ್ನು ಕುದಿಸಿ ನೀರು ಬಸ್ತು ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕಿ ಸೊಪ್ಪಿನ ಪಲ್ಯ ಮಾಡಿ ಕೊಡೋದ್ರಿಂದ ಹಾಲಿನ ಉತ್ಪತ್ತಿಗೆ ಅದು ಉತ್ತಮವಾಗಿರ್ತಕ್ಕಂಥ ಆಹಾರವಾಗುತ್ತೆ. ಇದಿಷ್ಟು ಹೆಣ್ಣು ಮಕ್ಕಳಲ್ಲಿ ಎದೆ ಹಾಲಿನ ಕೊರತೆಯನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಮನೆಮದ್ದುಗಳು. ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಸಣ್ಣ ಮಕ್ಕಳ ಒಂದು ಆಹಾರದ ಪೂರೈಕೆ ಮಾಡಿರ್ತಕ್ಕಂಥ ಪುಣ್ಯ ನಿಮಗೆ ತಲುಪುತ್ತೆ. ಎಷ್ಟೋ ಜನ ತಾಯಂದ್ರ ನೋವನ್ನು ನೀವು ಕಳೆದ ಒಂದು ಪುಣ್ಯ ನಿಮಗೆ ಸಿಗ್ತದೆ. ಅದಕ್ಕೆ ಸಣ್ಣ ಮಕ್ಕಳಂದರೆ ದೇವರ ಸಮಾನ. ಸಣ್ಣ ಮಕ್ಕಳ ಒಂದು ಆಹಾರದ ಕೊರತೆಯನ್ನು ನೀಗಿಸ್ತಕ್ಕಂಥ ಒಂದು ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ತಕ್ಕಂಥ ಪುಣ್ಯ ನಿಮಗೆ ಸಿಗಬೇಕಂದ್ರೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಇದೊಂದು ಪುಣ್ಯದ ಕೆಲಸ. ಈ ವಿಡಿಯೋನ ಯಾವ ವಿಡಿಯೋ ಶೇರ್ ಮಾಡಿದ್ರೆ ಈ ವಿಡಿಯೋನ ನೀವು, ಯಾಕಂದರೆ ನನಗೆ ಮಕ್ಕಳ ಬಗ್ಗೆ ತುಂಬ ಒಂದು ಹೆಚ್ಚಿನ ಕಾಳಜಿ, ಒಂದು ಅಟ್ಯಾಚ್ಮೆಂಟ್. ನನಗೀಗಲೂ ಕೂಡ ಸಣ್ಣ ಮಕ್ಕಳನ್ನ ಕಂಡ್ರೆ ಎಷ್ಟು ಪ್ರೀತಿ ಅಂದರೆ, ಏನೇ ಕೆಲಸ ಇದ್ದರೂ ಕೂಡ ಸಣ್ಣ ಮಕ್ಕಳ ಜೊತೆಗೆ ಆಟ ಆಡಬೇಕಂತಕ್ಕಂಥ ಮಹಾ ಬಯಕೆ. ಅದಕ್ಕೆ ಸಣ್ಣ ಮಕ್ಕಳಂದರೆ ಅದೊಂದು ದೇವರ ಸಮಾನ ಇರ್ತಾರೆ. ಅಂತಹ ನವಜಾತ ಶಿಶುಗಳು ಹಾಲಿನ ಕೊರತೆಯಿಂದ, ಎದೆ ಹಾಲಿನ ಕೊರತೆಯಿಂದ ತುಂಬ ತೊಂದರೆ ಅನುಭವಿಸ್ತಾ ಇರ್ತವೆ. ಅಂಥ ನವಜಾತ ಶಿಶುಗಳಿಗೆ ನಾವು ಈ ಒಂದು
ತಾಯಿಗೆ ಮನೆಮದ್ದನ್ನು ಕೊಟ್ಟಾಗ ಅದು ಉಪಯೋಗ ಆಗುತ್ತೆ. ಆ ನವಜಾತ ಶಿಶುವಿಗೆ ಅನ್ನ ಹಾಕುವ, ಆಹಾರವನ್ನು ನೀಡುವ ಪುಣ್ಯ ನಮಗೆ ಸಿಗುತ್ತೆ. ಅದಕ್ಕೆ ದಯವಿಟ್ಟು ಎಷ್ಟು ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ಕೊತೀನಿ ಅಂದರೆ, ಇದೇ ಕಾರಣದಿಂದಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಶರಣಾರ್ಥಿಗಳು. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.